ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಷ್ಟಲಕ್ಷ್ಮಿಯರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಅಷ್ಟಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ತಾಯಿಯ 8 ರೂಪ. ಒಂದೊಂದು ರೂಪಕ್ಕೂ ಒಂದೊಂದು ಮಹತ್ವ ಐತ್ರಿ. ಲಕ್ಷ್ಮಿ ಅಂದ್ರೆ ಬರೀ ದುಡ್ಡು ಅಂದ್ಕೊಂಡಿವಿ, ಆದ್ರೆ ಆಕೆ ಜೀವನದಾಗ ಬೇಕಾಗುವ ಎಲ್ಲ ಥರದ ಸಮೃದ್ಧಿ ಕೊಡ್ತಾಳ್ರಿ. ಈಗ ಮೊದಲು ನಾವು ಆದಿಲಕ್ಷ್ಮಿ ಅಂದ್ರೆ ಏನು, ಆ ತಾಯಿಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ್ರಿ. ಇದು ಲಕ್ಷ್ಮೀ ತಾಯಿಯ ಮುಖ್ಯ ರೂಪ. ಎಲ್ಲ ಜಗತ್ತಿಗೂ ಮೂಲ ಶಕ್ತಿ ಈಕಿನ ರೀ. ಈಕಿ ನಮ್ಗೆ ಆಧ್ಯಾತ್ಮಿಕ ಸಂಪತ್ತು ಕೊಡ್ತಾಳ, ಶಾಂತಿ ಕೊಡ್ತಾಳ. ಅಷ್ಟೇ ಅಲ್ಲ, ಜೀವನ ಅಂದ್ರೆ ಏನು ಅಂತ ತಿಳ್ಕೊಬೇಕಂತ ಜ್ಞಾನನೂ ಕೊಡ್ತಾಳ್ರಿ. ಈಗ ಧಾನ್ಯಲಕ್ಷ್ಮಿ ರೀ. ಧಾನ್ಯಲಕ್ಷ್ಮಿ ಏನು ಕೊಡ್ತಾಳ, ಆ ತಾಯಿಯ ಮಹತ್ವ ಏನು ಅಂತ ನೋಡೋಣ್ರಿ. ಈಕಿ ಆಹಾರದ ರೂಪದಾಗ ಇರ್ತಾಳೆ. ನಮ್ಮ ಭೂಮಿ ಒಳಗೆ ಬೆಳಿತಾಳೆ. ಕಾಳು ಪೈರು ಇವೆಲ್ಲ ಧಾನ್ಯಲಕ್ಷ್ಮಿ ರೂಪನ ರೀ. ಈಕಿಗೆ ಪೂಜಿಸಿದ್ರೆ ನಮ್ಮ ಮನ್ಯಾಗ ಯಾವಾಗಲೂ ಊಟಕ್ಕೆ ಕಮ್ಮಿ ಇರಂಗಿಲ್ಲ ನೋಡ್ರಿ. ಯಾವಾಗೂ ನಮ್ಮ ಮನ್ಯಾಗ ಧಾನ್ಯಗಳು ತುಂಬಿ ತುಳುಕ್ತಾವೆ. ಈಗ ಧನಲಕ್ಷ್ಮಿ ಅಂದ್ರೆ ಈಕಿ ನಮ್ಗೆ ಮಾಮೂಲಿ ತಿಳಿದಂಗೆ ದುಡ್ಡು ಬೆಳ್ಳಿ ಬಂಗಾರ ಇವೆಲ್ಲ ಕೊಡ್ತಾಳ್ರಿ. ವ್ಯಾಪಾರ ವ್ಯವಹಾರ ನೌಕರಿ ಅಥವಾ ದುಡ್ಡಿನ ಮೇಲೆ ಹಾಕಿರೋ ಕೆಲ್ಸಕ್ಕೆ ಆಕಿನ ದುಡ್ಡು ಕೊಡ್ತಾಳ. ಯಶಸ್ಸು ಆ ತಾಯಿನ ಕೊಡ್ತಾಳ್ರಿ. ಈಗ ಗಜಲಕ್ಷ್ಮಿ ರೀ. ಗಜಲಕ್ಷ್ಮಿ ಅಂದ್ರೆ ಈಕಿ ರಾಜರ ಹಂಗೆ ಇರ್ತಾಳ್ರಿ. ದೊಡ್ಡ ದೊಡ್ಡ ಆನೆಗಳ ಮಧ್ಯೆ ಇರ್ತಾಳ. ಆನೆ ಅಂದರೆ ಶಕ್ತಿ, ಅಧಿಕಾರ. ಈ ದೊಡ್ಡ ದೊಡ್ಡ ಅಧಿಕಾರ ರಾಜಕೀಯದಾಗ ಯಶಸ್ಸು ಶಕ್ತಿ ಇವೆಲ್ಲ ಈಕಿನ ಕೊಡೋದ್ರಿ. ಈಗ ಸಂತಾನ ಲಕ್ಷ್ಮಿ. ಈಕಿ ಮಕ್ಕಳ ಸಂತೋಷಕ್ಕೆ ಸಂಬಂಧಿಸಿದ ದೇವಿ. ಮಕ್ಕಳನ್ನ ಹೊತ್ತಾಳ, ಮಕ್ಕಳಿಗೆ ಒಳ್ಳೇದು ಮಾಡ್ತಾಳ. ಮಕ್ಕಳು ಇಲ್ದವ್ರಿಗೆ ಆಕಿಗೆ ಪೂಜಿಸಿದ್ರೆ ಸಾಕು, ಭಾಗ್ಯ ಸಿಗತ್ರಿ ಮಕ್ಕಳದು. ಈಗ ವೀರಲಕ್ಷ್ಮಿ. ಈಕಿ ವೀರಲಕ್ಷ್ಮಿ ವೀರ ಧೈರ್ಯ ಕೊಡ್ತಾಳ್ರಿ. ಜೀವನದಾಗ ಯಾವಾಗಲೂ ನಮ್ಮ ಮೇಲೆ ಸವಾಲು ಬಂದಾಗ ಆ ಸವಾಲುಗಳನ್ನ ಹೆಂಗೆ ಎದುರಿಸ್ಬೇಕು ಅಂತ ಧೈರ್ಯ ಶಕ್ತಿ ಈ ವೀರಲಕ್ಷ್ಮಿ ತಾಯಿನ ಕೊಡೋದ್ರಿ. ಈಗ ವಿಜಯಲಕ್ಷ್ಮಿ ರೀ. ಈಕಿ ವಿಜಯ ಅಂದರೆ ಯಶಸ್ಸು ಕೊಡ್ತಾಳ. ಪರೀಕ್ಷೆ ಸ್ಪರ್ಧೆ ಯದ್ವಾ ಕೆಲಸದಾಗ ನಮ್ಗೆ ಗೆಲುವು ಕೊಡ್ತಾಳ್ರಿ. ಏನಾದರೂ ಹೊಸ ಕೆಲಸ ಶುರು ಮಾಡಿದರೆ ಈಕಿ ಪೂಜಿಸಿದ್ರೆ ಸಾಕ್ರಿ, ಎಲ್ಲ ಒಳ್ಳೇದಾಗುತ್ತೆ. ಈಗ ವಿದ್ಯಾಲಕ್ಷ್ಮಿ ರೀ. ಈಕಿ ವಿದ್ಯಾ ಜ್ಞಾನ ಬುದ್ಧಿ ಎಲ್ಲ ಕೊಡ್ತಾಳ್ರಿ. ಈಗ ವಿದ್ಯಾರ್ಥಿಗಳಿಗೆ ಬುದ್ಧಿಮಂದರಿಗೆ ಬೇಕಾಗಿರೋ ಜ್ಞಾನ ಈ ತಾಯಿನ ಕೊಡೋದ್ರಿ. ಇವೆಲ್ಲ ಲಕ್ಷ್ಮೀ ತಾಯಿಯ ರೂಪಗಳು. ಈ 8 ರೂಪದಿಂದ ನಮ್ಗೆ ದುಡ್ಡು ಧೈರ್ಯ ಜ್ಞಾನ ಆರೋಗ್ಯ ಮಕ್ಕಳು ಇವೆಲ್ಲನೂ ಸಿಗುತ್ರಿ. ನಿಮ್ಮೆಲ್ಲರಿಗೂ ಅಷ್ಟಲಕ್ಷ್ಮಿಯ ತಾಯಿ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.